ಗೌರ್ಮೆಂಟು ಆರ್ಡ್ರ್ ಇದೆ, ನಿಮಗೆ ಕೊಟ್ಟಿರೋಂಥ ದಾಖಲಾತಿಯಲ್ಲಿ 5 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನಿವೇಶನ ಮಂಜೂರು ಮಾಡಿ ಇದು ಮಾಡೋಕ್ಕೆ ಇದಿದೆ ಅಂತ, ಯಾರಿಗೆ ನಿವೇಶನ ರಹಿತರಿಗೆ ಕೊಡಕ್ಕೆ ಬರೋದಿಲ್ಲ ಅಂತಂದು ಸರ್ಕಾರಿ ಆದೇಶ ಇದೆ. ಆದ್ರೂ ನಿನ್ನೆ ನಡೆದಂಥ ಘಟನೆಯಲ್ಲಿ ಚಿದಾನಂದ ಅವರು ಹೇಳ್ತಾರೆ, ಕೊಡ್ಬೇಕಾಯ್ತು ಬಡವರಿಗೆ, ಯಾಕೆ ಕೊಡ್ತಿಲ್ಲ, ಶಾಸಕರು ಇವ್ರನ್ನ ಕಳಿಸಿ ಅಧಿಕಾರಿಗಳನ್ನ ಕಳಿಸಿ ಎಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ. ಇವರೊಬ್ಬರು ಸದಸ್ಯರಾಗಿ ಈ ಥರ ಹೇಳೋದು ಸಮಂಜಸನಾ? ಆಮೇಲೆ ನಿನ್ನೆ ನಾವು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ತಹಸೀಲ್ದಾರು, ಅಧ್ಯಕ್ಷರು, ಸದಸ್ಯರು, ಆ ವಾರ್ಡಿನ ಕೌನ್ಸಿಲರು 10:30 ಇಂದ 1:30 ತನಕ ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ. ನಿಮಗೆ ಸೈಟ್ ಕೊಡ್ತೀವಿ, ಜಮೀನು ಬದಲಿದ್ದು ಮಾಡ್ತೀವಿ, ತಹಸೀಲ್ದಾರ್ನ ಕಳಿಸಿ JCB ಕಳಿಸ್ತೀವಿ, ಕ್ಲೀನ್ ಮಾಡ್ಕೊಂಡು ನೀವು ಅಲ್ಲಿರ್ರಿ, ಈ ಜಮೀನು ಕೊಡಕ್ಕೆ ಬರೋದಿಲ್ಲ ಅಂತನ ಇವರು ಹಿಂದ್ಗಡೆ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಯಾರು ಅಡ್ಡಬರಬಾರ್ದು. ಎಲ್ಲರೂ ಅಭಿವೃದ್ಧಿಗೋಸ್ಕರ ಜಯಚಂದ್ರ ಅವರು ಅಭಿವೃದ್ಧಿ ಮಾಡಿದ್ರೆ ತಾಯಿ ಮಕ್ಕಳು ಹಾಸ್ಟೆಲ್ ಮಾಡ್ತಿದ್ದೀರಾ, ಹಾಸ್ಟೆಲ್ ಮಾಡ್ತಿದ್ದೀರಾ, ಪವರ್ ಸ್ಟೇಷನ್ ಮಾಡ್ತಿದ್ದೀರಾ, ಕೈಗಾರಿಕೆ ಮಾಡ್ತಿದ್ದೀರಾ, ನೀರಾವರಿ ತೆಗಿದ್ದಾರೆ, ಅಭಿವೃದ್ಧಿ ಮಾಡ್ತಾರೆ ಜಯಚಂದ್ರ ಅವರು. ಬಡವರಿಗೆ ಮನೆ ಕೊಡೋಣ, ಸೋರಿಲ್ದರು ಸೋರು ಕೊಡೋಣ ಅಂತೇಳಿ ಎಲ್ಲ ಕೆಲಸ ಮಾಡ್ತಾರೆ. ಅದಕ್ಕೆ ಅಡ್ಡಗೋಲು ಮಾಡಬಾರ್ದು. ಅವ್ರು ಕೈ ಜೋಡಿಸ್ಬೇಕು ನಮಗೆ. ಮಾತಾಡಿ. 20 ದಿನದ ಹಿಂದೆ ಇದೇ ಅವರು ಯಾರಿವತ್ತು ನೆನ್ನೆಲ್ಲ ಗಲಾಟೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆಸಿ 20 ದಿನದ ಹಿಂದೆನೇ ಜಿಲ್ಲಾಧಿಕಾರಿಗಳು, ಉಪಾಧಿಕಾರಿಗಳು, ತಹಸೀಲ್ದಾರರು, ನಗರಸಭಾ ಅಧ್ಯಕ್ಷರು, ಶಾಸಕರು ಎಲ್ಲರೂ ಒಳಗೆ ಕರೆಸಿ ಅವ್ರಿಗೆ ತೀರ್ಮಾನ ಮಾಡೈತೆ, ಹಿಂಗೆ ಎಲ್ಲನ ಜಮೀನು ಕೊಡೋಣ, ಮತ್ತು ನಿಮಗೆಲ್ಲ ಕುಟುಂಬ ನಿವೇಶನ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. 4 ರಿಂದ 5 ಸಲ ಸಂಧಾನ ಮಾಡೈತೆ, ಈ ಥರ ಎಲ್ಲ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ, ಬಡವರಿಗೆ ಸೈಟ್ ಕೊಡೋಣ, ಎಲ್ಲ ನಿರಾಶ್ರಿತರಿಗೆ ಬಡವರಿಗೆ ಸೈಟು ಮನೆ ಎಲ್ಲ ಕೊಡೋಣ ಅಂತೆಲ್ಲ ಹೇಳಿದ್ರು ಅದೇ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಬೇಡ. ಎಲ್ಲರೂ ಸೇರಿ ಬಡವರಿಗೆ ಒಳ್ಳೇದಾಗಬೇಕು, ನಿರಾಶ್ರಿತರಿಗೆ ಒಳ್ಳೇದಾಗಬೇಕು, ಎಲ್ಲರೂ ಸೇರಿ ಒಳ್ಳೇದು ಮಾಡೋಣ. ಒಳ್ಳೇದು ಜಯಚಂದ್ರ ಸಾಹೇಬ್ರು ಅದೇ ಗುರಿ ಇರೋದು. ಅವರು ಎಲ್ಲ ಒಂದು 1000 ಅಂತ ಸೈಟ್ ಮಾಡಿ ಬಡವರಿಗೆ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಜಿಲ್ಲೆ ಆಗಬೇಕು ಅಂತ ಸಾಹೇಬ್ರು ಕನಸೈತೆ. ಅದು ನಿನ್ನೆ ದಿನ ಹೇಳ್ತಾರೆ MLA ಸಾಹೇಬರು, ಜಿಲ್ಲೆ ಮಾಡಕ್ಕೆ ಹೊರಟಿದ್ದೀರಾ ಸಾಹೇಬ್ರು. ಇವಾಗ ಇದು ಹಾಸ್ಪಿಟ್ಲು, ತಾಯಿ ಮಕ್ಕಳ ಆಸ್ಪತ್ರೆ ಸಾಹೇಬ್ರನ್ನೇ ಇದು ಮಾಡಿದ್ದು. ಹಂಗೆ ಪ್ರತಿಯೊಂದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸಾಹೇಬರು. ಅದನ್ನು ಇವರು ರಾಜಕೀಯ ಬಣ್ಣ ಹಚ್ಚಿ ಜಿಲ್ಲೆ ಮಾಡಕ್ಕೆ ಹೊರಟಿದ್ದಾರೆ. ಈ ಅಭಿವೃದ್ಧಿ ಜನಗಳಿಗೆ ಸಿರಾ ಬೆಳೆದ್ರೆ ತಾನೇ ಅಭಿವೃದ್ಧಿ ಆಗೋದು. ಸಿರಾ ದೊಡ್ಡದಾಗಿ ಬೆಳೀತಾ ಇರೋ ನಗರ ಇದು. ಇನ್ನು ಬಡವರಿಗೆ ಅನುಕೂಲ ಆದಷ್ಟು ಹೆಚ್ಚಿನಾಗಿ ಊರು ಬೆಳೀತೈತೆ, ಜಿಲ್ಲೆ ಲೆವೆಲ್ಗೂ ಹೋಗುತ್ತೆ. ನಮ್ಮ ಸಾಹೇಬರು ಅದೊಂದು ಗುರಿ ಐತೆ ಅವ್ರಿಗೆ, ಅದು ಖಂಡಿತ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಇದಕ್ಕೆ ಯಾವುದೇ ರೀತಿ ಬಣ್ಣ ಹಚ್ಚಿ ರಾಜಕೀಯ ಮಾಡೋದು ಬೇಡ. ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗಿ ಬಡವರಿಗೆ ಒಳ್ಳೇದು ಮಾಡೋಣ, ನಿರಾಶ್ರಿತರಿಗೆ ಸೈಟು ಮನೆ ಕೊಡಿಸಿ ಇನ್ನೂ ಅಭಿವೃದ್ಧಿ ಆಗಿಸಿರಾ ಅಂತ ಹೇಳ್ತಿದ್ದೆ. ಸೈಟ್ ಕೊಟ್ಟಿಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಬಂದಾಗ ಹೆಣ್ಮಕ್ಳು ಹೋಗಿ ಅಲ್ಲಿ ಟುಮ್ಕಲ್ಲಿ ಬೇಡಿಕೆ ಮಾಡಿ ಸೈಟ್ ಕೈ ಕೊಡಿ ಅಂತೇಳಿ ಅವಾಗ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಸೈಟ್ ಕೊಡಿ ಅಂತೇಳಿ ಅಲ್ಲೇ ಬರ್ಕೊಟ್ಟಿದ್ದಾರೆ. ಅದೇ ಪ್ರಕಾರದಲ್ಲಿ ನಾವು ಮಾನ್ಯ ಜಯಚಂದ್ರ ಸಾಹೇಬರು ಬಡವರಿಗೆ ನಿರಾಶ್ರಿತರಿಗೆ ಸೈಟ್ ಕೊಡೋಣ ಅಂತೇಳಿ ನಿವೇಶನ ಕೊಡೋದಕ್ಕೆ ಮಾಡ್ತಾರೆ. ಅದಕ್ಕೆ ಎಲ್ಲ ಅಡ್ಡಗೋಲು ಮಾಡಿಕೊಂಡು ಇದು ಮಾಡಿ ತೊಂದರೆ ಮಾಡಬಾರ್ದು. ಯಾವ್ದು ಅವ್ರು ಕೈ ಜೋಡಿಸ್ಬೇಕು ನಮಗೆ. ಒಂದು ನಿಮಿಷ. 20 ವರ್ಷ ಉಳಿಮೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. 20 ವರ್ಷ ಉಳಿಮೆ ಮಾಡ್ತಿದ್ರು, 30 ವರ್ಷ ಗೌರ್ಮೆಂಟ್ ಕಟ್ಟಡ 30 ವರ್ಷ ಯಾರು ಮಾಡ್ತಾರ ಅವ್ರಿಗೆ ಜಮೀನು ಅಂತ ರೂಲ್ಸ್ ಐತೆ. ಒಂದು ನೋಟಿಸ್ ಕೊಡ್ದಂಗೆ ನೀವು ಲೇಟ್ ಆಗಿ ನೀವು ಹೋಗಿ ಆಶಾ ಕಮಿಟಿ ಅವ್ರು ಬೇಕು ಜಾಗ ನಿವೇಶನ ಕೊಡಬೇಕು ಬೇಕೇ ಬೇಕಿಲ್ಲ ನೀವು ಇದು ಮಾಡ್ಕೊಂಡ್ರೆ ಆರೋಪ ಮಾಡಿದ್ರು. ಸರ್ ಅವ್ರು ಮಾಡ್ಕೊಂಡಿರ್ತಾರೋ ಇದಿರ್ತಾರೋ ಹಿಂದೆ ನಮಗೆ ಗೊತ್ತಿಲ್ಲ. ಪಕ್ಕದಲ್ಲೆಲ್ಲ ಅದೇ ಸರ್ವೆ ನಂಬರ್ ಇದರಲ್ಲಿ ಬೇರೆಲ್ಲ ಮಾಡ್ಕೊಂಡಿದ್ದಾರೆ, ಜಮೀನ ಮಂಜೂರಾಗಿದೆ. ಅವ್ರದ್ದೇನು ಮಾಡಿಲ್ಲ. ನಾವು ನಮ್ಮ ನಗರಸಭೆಯಲ್ಲಿ ನಮಗೆ ಪಾಣಿ ಬಂದು 17-18 ಇದರಲ್ಲಿ ಬಂದ ಇರೋ ಪಾಣಿನ ಇಟ್ಕೊಂಡು ನಾವು ನಿವೇಶನವನ್ನು ಕೊಡಬೇಕು ಅಂತಂದು ಹೋಗಿ ಅವ್ರ ಹತ್ರ ಸಂಧಾನ ಮಾಡಿದಾಗ ಅವ್ರು ಬಿಡ್ತಾ ಇಲ್ಲ. ನಾವೇನು ಇವತ್ತು ಏಕಾಏಕಿ ಏನು ಹೋಗಿಲ್ಲ, 17-18ರಲ್ಲೇ ಪಾಣಿ ಆಗಿದೆ. ಅದೇ ನನಗೆ ಗೊತ್ತಿಲ್ಲ ಸರ್, ಅದು ಕಿಮ್ಮತ್ತು ಕಟ್ಟಿ ಇದು ಮಾಡಿದಾರ. ನಮಗೆ DC ಇಂದ ತಹಸೀಲ್ದಾರಿಂದ ನಗರಸಭೆಗೆ
ಪಾಣಿ ಮಾಡಿ ಇದು ಮಾಡಿ ಕೊಟ್ಟಿದ್ದಾರೆ ಹತ್ರ ಬಂದು ನಾವೇನೇ JCB ಕಳಿಸಿ ರೆಡಿ ಮಾಡಿಸ್ಕೊಡ್ತೀವಿ ಅಂತಂದ್ರೆ ಅವ್ರು ಒಪ್ತಿಲ್ಲ. ಇಲ್ಲ, ನೀವು ತಹಸೀಲ್ದಾರ್ನ ಕೇಳಿ ಇವ್ರನ್ನ ಕೇಳಿ RIನ ಅವ್ರಿಗೆ ಜಮೀನಿಗೆ ಕರ್ಕೊಂಡೋಗಿ ತೋರಿಸಿ ಅವರಿಗೆ ಜಮೀನು ಬಿಟ್ಟು ಬಂದಿರೋದು ನಿನ್ನೆನೂ 10:30 1:30 ತನಕ ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ತಹಸೀಲ್ದಾರ್ನ ಬರ್ರಿ ಹೋಗೋಣ ಜಾಗ ತೋರಿಸ್ತೀನಿ ಅಂದರೆ ಅವ್ರು ಗೊತ್ತಾ ಇಲ್ಲ, ನಮ್ಗೆ ಇದೇ ಬೇಕು ಅಂತಾರೆ. ಅಲ್ಲ ರಮೇಶ್, ಪ್ರಶ್ನೆ ಇಷ್ಟೊಂದು ಲಿಸ್ಟ್ ಕೊಟ್ಟಿದ್ದೀರಿ, ಇದಕ್ಕೆ ಸತ್ಯ ಎಷ್ಟು ಅಸತ್ಯ ಎಷ್ಟು ನನಗೆ ಗೊತ್ತಿಲ್ಲ. ಇದಕ್ಕೆ ಯಾವ್ದು ಸಹಿ ಇಲ್ಲ ಏನಿಲ್ಲ. ಈಗ ನೀವ್ ಹೇಳಿದಾಗ ಶಾಸಕರಾಗ್ಲಿ ಕಮಿಷನರ್ ಆಗ್ಲಿ ತಹಸೀಲ್ದಾರ್ ಆಗ್ಲಿ ಬಂದಿಲ್ಲ, ನಿಮ್ಮ ಮಾತು ನಾವ್ ಹೆಂಗ್ ನೋಡ್ಬೇಕು? ಹಿಂದ್ಗಡೆ ಅಣ್ಣ ನಾವ್ ಮಾತು ನಂಬಡ್ರಿ, ಹಿಂದ್ಗಡೆ ಪಾಣಿ ಆಗಿರೋದೈತಲ್ಲ ಅಣ್ಣ. ನೀವು ಇಲ್ಲಿ ಹೇಳ್ತಾ ಇದ್ರಲ್ಲ, ನಾವು ಕರ್ಸಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಅಲ್ಲಿ ಜಮೀನ್ ತಗೊಂಡೋಗಿ ತೋರಿಸಿದ್ದೀವಿ ಅಂತಂದು, ಅದೇನು ಅಧಿಕೃತವಾಗಿ ಬೇಕಲ್ಲ? ಈ ಕಚೇರಿಗೆ ಏನಿದೆ ಅಧಿಕೃತವಾಗಿ ಮಾತಾಡಿದಂತ ವ್ಯಕ್ತಿ ಅವ್ರಿಗೆ ಗೊತ್ತಿಲ್ಲ ಅಣ್ಣ. ಪೂರ್ತಿ ನಂದು ಈಗ ನೀವ್ ಹೇಳೋದು ನಾ ಕೂತಿದ್ದ, ನಾನು ಹೇಳೋದು ನೀವು ಕೂತಿದ್ರಿ, ಕೇಳಿ ಆಮೇಲೆ ಮಾತಾಡಿದ್ರು. ಅಧಿಕೃತವಾಗಿ ಮಾತಾಡಿದಂತ ವ್ಯಕ್ತಿಗಳಿಗೆ ಗೊತ್ತಿಲ್ಲ. ಈಗ ನೀವು ಅನಧಿಕೃತವಾಗಿ ನೀವು ಬಂದು ಇದು ಮಾಡ್ತಾ ಇದ್ದೀರಿ. ಈಗ ಸರಿನಪ್ಪ, ಅದು ಜಮೀನ ಮಾಡಿಸಿ ಯಾರು ಜವಾಬ್ದಾರಿ? ಆಶ್ರಯ ಸಮಿತಿ ಅವರ ಜವಾಬ್ದಾರಿ ಅದು. ನಾವು ಒಬ್ರು ಇವರಲ್ಲ, ನಿಮ್ದು ಏನ್ ನಿಮ್ ಜವಾಬ್ದಾರಿ ಏನಪ್ಪ? ಹಾಗಾದ್ರೆ ಇರೋ ಜಮೀನುನೆಲ್ಲ ಇರೋ ಜಮೀನ್ ಹೆಂಗ್ ಮಾಡಕ್ ಬರುತ್ತಣ್ಣ? ಎಲ್ಲ ಜಮೀನ್ ಮಾಡಕ್ ಬರುತ್ತೆ. ನಮ್ಮ ಹೆಸರು ಪಾಣಿ ಇರೋದ್ರಿಂದಲ್ಲ ಆಶ್ರಯಕ್ಕೆ ಆಗಿರೋ ಜಮೀನು ಹೋಗಿರೋದು. ಜವಾಬ್ದಾರಿ ಅಂತ ನಾ ಕೇಳ್ತಾ ಇರೋದು. ಈ ಜಮೀನು ಮಾಡೋದಿಲ್ಲ, ಜಮೀನು ಸೈಟ್ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ ಮಾಡೋದ ನಿಮ್ದು? ಎರಡೂ ನಮ್ದು ಜವಾಬ್ದಾರಿ ಇದೆ ಅಣ್ಣ. ಎಲ್ಲಿದೆ ಹಾಗಾದ್ರೆ ಜಮೀನು ಹುಡುಕಿ ನೀವು ಇದು ಮಾಡೋಂಥದ್ದು ಎಲ್ಲಿದೆ ಅದು? ಯಾವ್ದು ಯಾವ್ದಣ್ಣ? ಈಗ ಜಮೀನಿಂದ ಕಡೆ ಐತೆ ಅಂತ ಹುಡ್ಕೊಂಡು ನೀವೇ ಮಾಡ್ಬಿಡ್ತೀರಾ? ನಾವು ಮಾಡೋದಲ್ಲ ಅಣ್ಣ, ಹೇಳಿದ್ನಲ್ಲ ಅಣ್ಣ, ತಹಸೀಲ್ದಾರು RI ಅವರೆಲ್ಲ ಅವ್ನ ಅಧಿಕೃತ ವ್ಯಕ್ತಿಗಳನ್ನ ಕರ್ಕೊಂಡು ನಿಲ್ಲಿಸ್ಬೇಕು. ಈಗ ನಾನೇನೋ ಕ್ವಶನ್ ಕೇಳ್ಬೇಕು, ನಿಮ್ಗೆ ಕೇಳ ನೀವೇನು ಉತ್ತರ ಕೊಡ್ತೀರಿ? ಸರಿ ಆಶ್ರಯ ಸಮಿತಿ ಅವ್ರಿಗೂ ಆಶ್ರಯ ಸಮಿತಿ ನಾಳೆ ಬರ್ತಾರೆ, ಅವರು ಮಾತಾಡ್ತಾರೆ. ಈಗ ನಿನ್ನೆ ನಡೆದ ವಿಚಾರವಾಗಿ ನಿನ್ನೆ ಕಟ್ಟೆ ಸ್ಟಾರ್ಟ್ ಆಗಿ ಯಾರ್ಯಾರಿದ್ರು ನಮ್ಗೆ ಗೊತ್ತೇ ಇಲ್ಲ. ಅಲ್ಲಿ ತಹಸೀಲ್ದಾರ್ ಒಬ್ರು ನಗರಸಭೆ ಕಮಿಷನರ್ ಅವ್ರಿಗೂ ನಾವು ಕುಡಿಸ್ತೀವಿ, ಅವ್ರನ್ನ ಪ್ರಶ್ನೆ ಮಾಡ್ತೀವಿ. ಅಧ್ಯಕ್ಷರೇ ಗೊತ್ತಾಗ್ಬೇಕು. ಸರಿ, ನಗರಸಭೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿ ಯಾರು ಇಲ್ಲ, ಬರೀ ನೀವು ಆಶ್ರಯ ಸಮಿತಿ ಮಾತ್ರ ಜವಾಬ್ದಾರಿ ಇದೆ. ಇದು ಎಲ್ಲರಿಗೂ ಜವಾಬ್ದಾರಿ ಇದೆ ಸರ್. ಅವರು ಇವತ್ತು ಭಾನುವಾರ ಆಗಿರಿಂದ ನಾಳೆ ಇದನ್ನ ಮಾಡೋಣ, ಎಲ್ಲ ಹೊರಗಡೆ ಇದ್ದಾರೆ. ಸಾಹೇಬ್ರು ಬರ್ತೀನಿ, ನಾಳೆ ಇದನ್ ಮಾಡೋಣ ಈಗ ಅಂತ ಹೇಳಿದ್ದಾರೆ. ಆಶ್ರಯ ಸಮಿತಿಯ ಜವಾಬ್ದಾರಿ ಏನಂದ್ರೆ ಸರ್ಕಾರದಿಂದ ಜಾಗ ಗುರುತಿಸಿರೋದನ್ನ ನಾವ್ ಅದನ್ನೇ ಹೇಳ್ತಾರೆ, ಜಾಗ ಗುರುತಿಸಿರೋದ ಜಾಗ ಗುರುತಿಸಿರೋದನ್ನ ಫಲಾನುಭವಿಗಳನ್ನ ಗುರುತಿಸಿ ಅವ್ರಿಂದ ಅರ್ಜಿ ತಗೊಂಡು ಅವ್ರಿಗೆ ಸೈಟ್ ಕೊಡೋ ಜವಾಬ್ದಾರಿ ಅಷ್ಟೇ. ನೀವು ಹೋಗಿ ಜಮೀನ್ ತೆರವುಗೊಳಿಸೋದಾಗ್ಲಿ ಜಮೀನ್ ನೋಡೋದಾಗ್ಲಿ ಮಾಡೋ ಕೆಲಸ ಅಲ್ಲ, ಆಶ್ರಯ ಸಮಿತಿ ಕಮಿಟಿ ಜವಾಬ್ದಾರಿ. ಆಮೇಲೆ ಇನ್ನೊಂದು ಸರ್, ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಇರ್ತಾರೆ, ಸ್ಥಳೀಯ ಆಡಳಿತ ಇರ್ತದೆ. ಇದು MLA ಇರ್ತಕ್ಕಂಥ 9 ಎಕರೆ ಜಮೀನ ಏಕಾಏಕಿ ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಇರ್ತಕ್ಕಂಥ ಉಳುಮೆ ಮಾಡಿರೋರು ಮನೆ ಕಟ್ಕೊಂಡಿದ್ದಾರೆ. ಅವರು ಕೂಡ ಅಲ್ಲೂ ಹೋಗಿ ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಸ್ಥಳೀಯ ಗ್ರಾಮ ಪಂಚಾಯತಿ ಒಂದು ಇಂಟಿಮೇಷನ್ ಕೊಟ್ಟಿಲ್ವಾ ಸರ್? ಹಿಂದೆ ವಾರದಿಂದ ಸಾಹೇಬ್ರೆ ಹೋಗಿ ಅಲ್ಲಿ 2 ಅವರ್ ಕುತ್ಕೊಂಡು ನೆಲ ಕರೆಸಿ ಮಾಹಿತಿ ಕೊಟ್ಟಿಲ್ವಾ ನೀವು? ಸರ್ ಮಾಹಿತಿ ಕೊಡ್ತಿದ್ರೆ ಜನ ಬರ್ತಾರ ಸರ್. ಸರ್ ನಾವು ಅವಾಗ ಹಿಂದೆ ಅಧಿಕಾರದಾಗ ಇರ್ಲಿಲ್ವಲ್ಲ, ಅದನ್ನೇ ಹೇಳಿದ್ವಲ್ಲ. ಹಿಂದೆ ಇವ್ರು MLA MP MLC ಆಗಿದ್ದರು, ಅವಾಗ ಏನು ನೀವು 10 ವರ್ಷ MLA ಆಗಿದ್ದವ್ರು ಹಿಂದೆ 10 ವರ್ಷ ಏನ್ ಮಾಡಿದ್ದೀರಿ? 10 ವರ್ಷದಲ್ಲಿ ಹೇಳ್ತಾ ಇದ್ದೀರಿ ಸೈಟ್ ಕೊಡ್ತೀವಿ ಅಂತಂದು. ಈಗ ಕೊಡಕ್ ಹೋಗಿ 2008 ಅಲ್ಲ ರಮೇಶ, ನಿಮ್ಗೆ ಗೊತ್ತಾಯ್ತು ಇಲ್ವೋ? 2008ರಲ್ಲಿ ಫಸ್ಟ್ ಸಲ ಸಿರಾಯಿನ ಇದ್ದಾಗ ಫಸ್ಟ್ ಅನೌನ್ಸ್ ಮಾಡಿದ್ದೆ, ಪತ್ರಕರ್ತರು ಮತ್ತು ಆಟೋ ಚಾಲಕರಿಗೆ ಕೊಡ್ತೀವಿ ಅಂತ ಬಿಟ್ಟು ದಾರಿಸ್ವಾಮಿ ಕಲ್ಯಾಣ ಮಂಟಪದಾಗ ಆಟೋ ಚಾಲಕರು ಅವ್ರದೊಂದು ಫಂಕ್ಷನ್ ಆಗಿ ಅನೌನ್ಸ್ ಮಾಡಿದ್ರು. ಎಲ್ಲಿ ಎಷ್ಟು ವರ್ಷ ಆಯ್ತು? 2008 ಅಲ್ಲಣ್ಣ. ಈಗ ನಗರಸಭಾ ಅಧ್ಯಕ್ಷ ಇಲ್ಲ
ನಗರಸಭಾ ಅಧ್ಯಕ್ಷ ಸಮ್ಮುಖದಲ್ಲಿ ನಾವು ಚರ್ಚೆ ಮಾಡಿದ್ರು ಅದ್ ಮಾಡಿದ್ರು ಅವ್ರು ಕುಡಿಸ್ಬೇಕಾಯ್ತು. ಯಾಕೆ ಬರ್ತಾ ಇಲ್ಲ ಅವರು? ಬೆಳಿಗ್ಗೆ ಮಾಡ್ತಾರಣ್ಣ ಅವರು, ಅವ್ರಿಗೂ ಜವಾಬ್ದಾರಿ ಇದೆ. ಬೆಳಿಗ್ಗೆ ಅಣ್ಣ ಸರಿ ಸರಿ ನೀನ್ ಹೇಳ್ತೀರಿ MLC ಹೋಗಿ ಅಲ್ಲಿ ಮಾತಾಡಿದ್ದು ತಪ್ಪು ಕಾನೂನಿಗೆ ಅಂತದ್ದು. ಕಾನೂನಿಗೆ ಪರ್ಯಾಯ ಜಮೀನು ಕೊಡ್ಬೇಕಂತದೆಲ್ಲ ಇದೆಯಾ? ಇಲ್ಲಿಲ್ಲ, ನಾವು ಮಾನವೀಯತೆ ದೃಷ್ಟಿಯಿಂದ ಕೊಡ್ತೀವಿ ಅಂತ ಹೇಳಿದ್ರು. ಮಾನವೀಯತೆ ದೃಷ್ಟಿಯಿಂದ ಮಾಡ್ಬೇಕು. ಈಗ ಜಮೀನು ಪರ್ಯಾಯ ಕೊಡ್ಬೇಕು ಅಂತ ಇದೆಯಾ ಕಾನೂನಾಗ? ಎಲ್ಲಿ ಇಲ್ಲಣ್ಣ, ಈಗ ಮಾನವೀಯತೆ ಮನುಷ್ಯತೆ ದೃಷ್ಟಿಯಿಂದ ಏನೇಳ ಮಾನವೀಯತೆಯಿಂದ ಹೋಗ್ತಾರೆ ಅಲ್ಲಿ ಖಾಲಿ ಮಾಡಿ ಅಂತ ಆಸ್ತಿಗೆ ಹೇಳಕ್ಕಾಗುತ್ತಾ? ಏನು ನೀವು ಸರಿ ನಿನ್ನೆ ಇದಾಯ್ತಲ್ಲ, ಘಟನೆ ಆಯ್ತಲ್ಲ, ನಿಮ್ಮ ಕಾಂಗ್ರೆಸ್ನವರಾಗ್ಲಿ ಅಧಿಕಾರಿಗಳಾಗ್ಲಿ ಯಾರು ಹೋಗಿದಾರ? ಸತ್ತವರ ಬರ್ತಿದಾರ ಅಂತ ನೋಡಿದಾರ? ಅದರ ಜವಾಬ್ದಾರಿ ಇಲ್ವಾ? ಸಾಲುಗಳು ಏನ್ ಮಾಡ್ತಾ ಇದ್ದೆ? ಅವ್ರು ಕಣ್ ಮುಂದೆ ಒಬ್ಬ ರೈತರು ವಿಷ ಕುಡಿದ್ರು, ಸಾವು ಬರೀ ಓಡಾಟ ಮಾಡ್ತಿದ್ರು, ಇವ್ರೆಲ್ಲೋದ್ರು? ನಿನ್ನೆ ರಾತ್ರಿ ಎಲ್ಲ ತಾಲೂಕ್ ಆಫೀಸ್ ಹೋಗಿ ತಹಸೀಲ್ದಾರ್ ಫೋನ್ ರಿಸೀವ್ ಮಾಡಲ್ಲ. ಇವ್ರು ನೀವು ಬಂದ್ಬಿಟ್ಟು ಅವ್ರು ಸಮರ್ಥನೆ ಮಾಡ್ತಾ ಇದ್ದೀರಿ. ಕುಂದಿಸಿ ಅಧಿಕಾರಿಗಳನ್ನ ಕೇಳ್ತೀವಿ. ನಾಳೆ ಕರ್ಸಿ ಮಾತಾಡೋಣ, ನಾಳೆ ಕರೆಸ್ತೇವೆ. ಆಸ್ಪತ್ರೆಗೆ ಅವ್ರು ambulance ಅರೇಂಜ್ ಮಾಡೋದಿಲ್ಲ, ಒಂದು ಔಷಧಿ ಕೊಡೋದಿಲ್ಲ, ಸಾಯ್ತಾ ಇದ್ದಾರೆ. ಅವ್ರು ಕಾಲ್ ಬೀಳ್ತಾರೆ, ಸಿಕ್ಕಿದ್ದವರೆಲ್ಲ ಯಾರು ಕೇಳೋದಂದ್ರೆ ಸಾಲ ಕಡೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರು, ಮತ್ತೆ ಕಮಿಷನರ್ ಇವ್ರು ಕಣ್ಮುಂದೆ ಘಟನೆ ನಡೆದಿರೋದು, ಕಣ್ಮುಂದೆ ಘಟನೆ ನಡೆದಾಗ ಸ್ಪಂದಿಸಲ್ಲ ಅಂದ್ರೆ ಬೇರೆ ಕಡೆ ಮಾಡಿದ್ರೆ ಇದಾಗ್ತಾರೆ, ಸ್ಪಂದಿಸ್ತಾರ? ಅಣ್ಣ ಅಲ್ಲಿಂದ ಅವ್ರು ಇದಾದ್ಮೇಲೆ ನಾವೇ ಎಲ್ಲರನ್ನ ಅಲ್ಲಿರೋ ಅಧಿಕಾರಿಗಳನ್ನೇ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ದು. ಅಲ್ಲಿ ಯಾವ್ದು ಏನು ವೆಹಿಕಲ್ ಇರ್ಲಿಲ್ಲ. ಹೋಗೋಣ ನಾವು ಹೇಳ್ತಾ ಇಲ್ಲ, ಯಾರು ಅವ್ರ ಕೈಕಲ್ಲಿ ಹಿಡಿತಾರೆ, ಒಂದು ಆಂಬುಲೆನ್ಸ್ ಮಾಡ್ಕೊಡಿ ಅಂತ. ನೋಡಿ ಡಾಕ್ಟರ್ ಇಲ್ಲ, ಅಲ್ಲಿ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಹೋಗಿದ್ದಾರೆ. ಇಲ್ಲಿ ಡಾಕ್ಟರ್ ಇಲ್ಲ ಅಂದ್ರೆ ಗೊತ್ತಿರೋರಿಗೆ ಟ್ರೀಟ್ಮೆಂಟ್ ಕೊಡೋದು ಪೋಸ್ಟ್ ಮಾರ್ಟಮ್ ಮಾಡೋದೇನಿತ್ತು? ಅಲ್ಲಿ ಯಾರು ಇಲ್ಲ, ಡಾಕ್ಟರ್ ಇಲ್ಲ, ಡಾಕ್ಟರ್ ಬರ್ಬೇಕು, ಕಳಿಸ್ಬೇಕು ಆಂಬುಲೆನ್ಸ್ ಅಂತಾರೆ, ಡಾಕ್ಟರ್ ಇಲ್ಲ, ಪೋಸ್ಟ್ ಮಾರ್ಟಮ್ ಯಾಕೆ ಆಶ್ರಯ ಸಮಿತಿ ಒಳಗೆ ನೀವು ಏನ್ 118 ಸರ್ವೆ ನಂಬರ್ ರೈತ ಉಳಿಮೆ ಮಾಡ್ತಿದ್ರು, ಸ್ಪಷ್ಟವಾಗಿ ನೀವು ಒಂದು ರೆಗ್ಯುಲೇಷನ್ ಮಾಡ್ಕೋಬೇಕಾಯ್ತು. ನೀವು ಅದನ್ನ ವಶಪಡಿಸ್ಕೊಂಡ್ರಲ್ಲ, ಇದಕ್ಕಿಂತ ಮುಂಚೆ ಇವ್ರಿಗೆ ನಾವು ಪರ್ಯಾಯವಾಗಿ ಇಂತಕ್ಕೆ ಹೀಗೆ ತೀರ್ಮಾನಿಸಲಾಗಿದೆ. ಇದಾಗಿ ಅವ್ರನ್ನ ಏನನ್ನ ಒಂದು ದಾಖಲಾತಿ ಸರ್ಕಾರ ಕೊಟ್ರೆ ಪಾಪ ಏನೋ ಒಪ್ಕೊಂತಾರೆ. ಏನು ಕೈ ಸಿಕ್ಕಿರೋಲ್ಲ ಅವ್ರಿಗೆ, ಆತ ಕೈ ಇದೆ, ನಮಗೆ ಸಿಗ್ತದೋ ಇಲ್ವೋ ಅನ್ನೋ ಭಯನೂ ಅವ್ರಿಗೆ ಇರ್ತದೆ. ಇದನ್ನ ವ್ಯವಸ್ಥೆ ಮಾಡಿ ಸಮಿತಿ ಅಣ್ಣ ಅವರಿಗೆ ಕೊಡ್ತೀವಿ ಇಲ್ಲಿ ಅದೇ ಜಾಗದಲ್ಲಿ. ಇಲ್ಲಣ್ಣ ಹೇಳಿದ್ವಲ್ಲ, ಅವರು ವಾರ್ಡ್ ಕೌನ್ಸಿಲ್ ಕರೆಸಿ ನಿನ್ನೆ 10:30 ಹೋದ. ನಾವು 1:30 ಮೇಲೆ ಈ ಘಟನೆ ಆಗಿದ್ದು. 10:30 ತಕನಿಂದ 1:30 ತನಕ ನಾವು ಜೊತೆಲೇ ಇದ್ವಿ, ಎಲ್ಲಾನು ಮಾತಾಡಿದ್ವಿ. ಜಮೀನ್ಗೂ ಕರ್ಕೊಂಡು ಹೋಗಕ್ ಬರ್ರಿ, ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಇದನ್ನ ಮಾಡಿಸ್ಕೊಡ್ತೀವಿ ಅಂತಾನೆ ಎಲ್ಲಾನು ಹೇಳಿದ್ವಿ. 1-2 ಗಂಟೆ ಅಲ್ಲ, 3 ಗಂಟೆನೇನೆ ಆ ರಂಗರಾಜು ವಾರ್ಡ್ ಕೌನ್ಸಿಲ್ ರಂಗರಾಜು ಜೊತೆಲಿದ್ದ, ಅವನೇ ನೀನೆ ಮಾತಾಡಪ್ಪ ಅಂತ. ಅವ್ರು 30 ಸೈಟ್ ಕೇಳಿರು, ನಾವೊಂದು 20 ಕೊಡ್ತೀವಪ್ಪ. ಜಮೀನ್ ಕೇಳಿದ್ರು, ಜಮೀನ್ ಇಲ್ಲಿ ಕೊಡಕ್ ಬರಲ್ಲಪ್ಪ ಜಮೀನು ಅಂತ. ಹಾ ಕೊಡ್ತೀವಿ ಅಂತ ಹೇಳಿದವರಿಗೆ 20 ಕೊಡ್ತೀವಿ ಅಂತ ಅಧ್ಯಕ್ಷರು ಕಮಿಷನರ್ ಎಲ್ಲ ಅಧಿಕಾರಿಗಳು ಹೇಳಿದಾರ, ಮುಟ್ಟೆ ಕೊಡ ಹೇಳಿದಾರ. ಸರ್, ಈಗ ಮಾನವ ಸಮುದಾಯದಲ್ಲಿ ಹೇಳ್ದಂಗೆ ಈಗ ಔಷಧಿ ಕಾಮರಾಜ್ ಅವ್ರದ್ದು ಕ್ರಿಟಿಕಲ್ ಪೊಸಿಷನ್ ಇದೆ. ಏನ್ ಯಾರು ಮನೆ ಹಾಕ್ತಿಲ್ಲ ಯಾರು ಮಾಡ್ತೀವಿ ಇಲ್ಲ, ಆ ಥರ ಏನಿಲ್ಲ. ಬೆಳಿಗ್ಗೆ ಮಾತಾಡಿದೆ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಬರ್ತಾರೆ, ನಂಬಿಕೆ ಇದೆ ನಮ್ಗೆ. ಇಲ್ಲ ಕರೆಕ್ಟ್, ಅದು ನೀವ್ ಹೇಳಿದ್ದು. ಅಲ್ಲಿ ಇಲ್ಲ, ಒಬ್ಬ ಅಧಿಕಾರಿ ಇಲ್ಲಿ ಸಾಯ್ತಾರ, ನೀವು ಬದುಕಿಸ್ತಿಲ್ಲ, ಡಾಕ್ಟರ್ ಓದಿಲ್ಲ, ಏನ್ ಮಾಡ್ತಾರೆ? ಇಲ್ಲಣ್ಣ, ಈಗ ಹೇಳಿದ್ವಲ್ಲ ನಿಮ್ಗೆ ಅಣ್ಣ, MP ಎಲೆಕ್ಷನ್ ಇನ್ನ ಮುಂದಿನ ದಟ್ಟಿ ನಾವೇನೆ, ನಾವು ಶಾಸಕರು ಎಲ್ಲಾರ್ನು ಸುಮಾರು ಸರಿ ಕರೆಸಿ ಮಾತಾಡಿದೀವಿ. ಇದೇನು 1 ವರ್ಷದಟ್ಟು ನಡೀತಾ ಇರೋದಿದು. ಲಾಸ್ಟ್ ಟೈಮು ಮಾರ್ಚಿನಾಗ MP ಎಲೆಕ್ಷನ್ ಡಿಕ್ಲೇರ್ ಆಗಿದ್ದಕ್ಕೆ ಸುಮ್ಮನಾದ್ವಿ, ಬಿಡಪ್ಪ ಯಾಕೆ ಅದಾಗ್ಲಿ ಅಂತಾನ. ಅವತ್ತಿಂದನೂ ಅವ್ರ ಜೊತೆ ನಾವು ಒಡನಾಡ್ತಾಗ ಇದ್ದೀವಿ. ಕರ್ಸಿದ್ದು ಮಾಡಿದ್ರೆ ಸಾಹೇಬರು ಸಮೇತನ ಅವ್ರಿಗೆ ಮನವಿ ಕೊಡ್ರಿ, ನಾನೆಲ್ಲ ಮಾಡಿಸ್ಕೊಡ್ತೀನಿ ಅಂತಂದು ಅವ್ರ ಹತ್ರನೇ ಅರ್ಜಿ ಕೊಡಿಸಿದ್ದಾರೆ. DC ಅವರಿಗೆ, AC ಅವರಿಗೆ, ಮಿನಿಸ್ಟ್ರಿಗೆ, CMಗೆ ಎಲ್ಲಾರ್ಗು ಅವರೇ ಕೊಟ್ಟು ಬರ್ರಿ ಅಂತಂದು ಅವ್ರ ಕಡೆಯಿಂದ ರೆಡಿ ಮಾಡಿಸಿ ಕೊಟ್ಟಿದ್ದಾರೆ, ಬದಲಿ ಕೊಡೋಣ ಅಂತ. ಅವರು ಯಾವಾಗ ಕೊಟ್ಟರು ಡೇಟ್ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೊಡ್ರಿ ಅಂತಂದು ಹೇಳಿದಾಗ ನಾವಿದ್ವಿ,
ಯಾವ ಪುಟ್ಟಿ ಅಣ್ಣ 20-30 ವರ್ಷ ಗೈಕೆಂಡ್ರಿಗೆ ಏನೂ ಆಗಿದ್ದಿಲ್ಲ. 6 ತಿಂಗಳು 3 ತಿಂಗಳು ಕೊಟ್ಟವ್ರಿಗೆ ಸಡನ್ ಆಗಿ ಹೆಂಗನಾಗುತ್ತೆ? ಗೌರ್ಮೆಂಟ್ ಇದರಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೊಡಕ್ ಬರಲ್ಲ ಅಂತ ಹೇಳಿದ್ದಾರೆ. ಸಡನ್ ಆಗಿ ನಾವು ಏನ್ ಹೇಳಿಲ್ಲ, 17ರಿಂದ ನಡೀತಾ ಇತ್ತು. ಇದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಅಂತ ಪದ ಐತಲ್ಲ, ಇದು ಸಿಎಂ ಅಣ್ಣ ಇದೇ ಐಬಿಲಿ AC DC ಅವರು ಅವ್ರನ್ನ ಕರೆಸೇ ಮಾತಾಡಿ ನೀವು ಬದ್ಲಿ ಜಮೀನು DC ಅವರೇನೆ ಕೊಡೋಣ ಅಂತಂದು ಅವ್ರು ಎಲ್ಲರಿಗೂ ಹೇಳಿದ್ದಾರೆ. ನೀವು ಅದ್ ವಿಚಾರ ಮಾಡ್ರಿ. ಅವತ್ತು ಒಪ್ಕೊಂಡು ಹೋದ್ರು, ಸ್ಟೇಟ್ಮೆಂಟ್ ಐತೆ. ಇಲ್ಲಿ ಇದೇ ರೂಮಲ್ಲಿ ಕುತ್ಕೊಂಡು ಮಾತಾಡಿದಾಗ ಎಲ್ಲರೂ ಇದ್ರು. ಇಲ್ಲ ಸರ್, ಇಲ್ಲೇನೆ ಐಬಿಲಿಲ್ಲೇ ಕರೆಸಿ ಮಾತಾಡಿದ್ದಾರೆ. ಅಲ್ಲ ನಿನ್ನೆ ಮೊನ್ನೆ ವಿಚಾರ ಇರ್ಬೋದು, ಇದು ತಿಂಗಳಿಂದ DC ಅವರು. ಹೂನಣ್ಣ, ಈಗ ನೀವ್ ಹೇಳಿದಿರಾ, ಕರ್ಸಿ ಮಾತಾಡಿದ್ದಾರೆ ಸರ್. ಈಗ ಕರ್ಸಿದ್ದಾರೆ ಸರ್. ಅಣ್ಣ ನೀವ್ ಹೇಳಿದಿರಾ, ಮಾತಾಡಿ ನಾಳೆ ಮಾತಾಡಕ್ ಹೇಳ್ತೀವಿ. ತಕೊಂಬಿಡಿ ಸರ್. ಇದು